ಇನ್ನು ಮಂಡ್ಯ ಮೈಶುಗರ್ ಸಕ್ಕರೆ ಕಾರ್ಖಾನೆ ಸ್ಥಗಿತವಾಗಿರುವಂತಹ ಹಿನ್ನೆಲೆ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರ ಹಾಗೆ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ರೈತರ ಕೂಗಿಗೆ ಸ್ಪಂದಿಸಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಖಾಸಗಿ ಕಾರ್ಖಾನೆಗಳಿಗೆ ಕಬ್ಬು ಪೂರೈಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ರೈತರು ಬಂದು ಮನವಿ ಮಾಡಿದ್ರೆ ಬೇರೆ ಕಾರ್ಖಾನೆಗೆ ಪೂರೈಕೆ ಮಾಡಲಾಗುತ್ತೆ. ನವೆಂಬರ್ 24ರಿಂದ ಕಬ್ಬು ಅರೆಯುವಿಕೆ ಸ್ಥಗಿತಗೊಳಿಸಲಾಗಿತ್ತು. ಪ್ರಸಕ್ತ ವರ್ಷ 2.01 ಲಕ್ಷ ಟನ್ ಕಬ್ಬನ್ನ ಕಾರ್ಖಾನೆ ಅರೆದಿತ್ತು. ತನ್ನ ವ್ಯಾಪ್ತಿಯಲ್ಲಿ ಕಬ್ಬಿದ್ರೂ ಕೂಡ ಕಾರ್ಖಾನೆ ಸ್ಥಗಿತ ಮಾಡಲಾಗಿತ್ತು. ಸಂಪೂರ್ಣ ಕಬ್ಬನ್ನ ನುರಿಯುವ ಮುನ್ನವೇ ಕಾರ್ಖಾನೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಮತ್ತೆ ಮುಂದುವರಿಸುವಂತೆ ಮನವಿಯನ್ನ ಮಾಡಿದ್ರೂ ಕೂಡ ಸ್ಥಗಿತಗೊಳಿಸಲಾಗಿದೆ. ಇದಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಖಾಸಗಿ ಕಾರ್ಖಾನೆಗಳು ಕಬ್ಬನ್ನ ತೆಗೆದುಕೊಳ್ಳಲ್ಲ ಅನ್ನುವಂತ ಆತಂಕ ಕೂಡ ಇತ್ತು ರೈತರಲ್ಲಿ. ಇದೀಗ ರೈತರ ಆತಂಕವನ್ನ ಜಿಲ್ಲಾಡಳಿತ ದೂರ ಮಾಡಿದೆ. ಮಂಡ್ಯ ಗೊತ್ತಿದೆ, ಕಬ್ಬೇ ಮೂಲವಾದಂತ ಬೆಳೆ. ಆ ರೈತರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕೊನೆಗೂ ಸರ್ಕಾರ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿದೆ. ನಾವು ಇದೇ ನವೆಂಬರ್ 13ನೇ ತಾರೀಕು ನಮ್ಮ ರೈತ ಪ್ರತಿನಿಧಿಗಳು ಮತ್ತು ಮೈಸೂರಿನ ಮಾಜಿ ಅಧ್ಯಕ್ಷರು ಎಲ್ಲರದ್ದು ಸಭೆ ಕರೆದು ಈ ಥರ ಪ್ರತಿನಿತ್ಯ 500 ಟನ್ನು 400 ಟನ್ನು ಈ ಥರ ಕಬ್ಬು ಬರ್ತಾ ಇದೆ. ಹಾಗಾಗಿ ಕಬ್ಬನ್ನು ನಾವು ಕಾರ್ಖಾನೆಯನ್ನು ಈ ಮಟ್ಟದಲ್ಲಿ ನುಡಿಸ್ಲಿಕ್ಕೆ ನಷ್ಟ ಆಗುತ್ತೆ. ಜೊತೆಗೆ ನಮ್ಮ ಒಪ್ಪಿಗೆ ಮಾಡಿಸ್ತಕ್ಕಂಥ ನಮ್ಮ ಗುರಿ ಏನು 2.5 ಇತ್ತು, ಅದನ್ನು ನಾವೀಗಾಗಲೇ 10ಕ್ಕೆ ಬಂದಿದ್ದೀವಿ. 2-3 ಬಾರಿ ನಮ್ಮ ಫೀಲ್ಡ್ ಅಸಿಸ್ಟೆಂಟ್ಗಳ ಮೀಟಿಂಗ್ ಕರೆದು ನಮ್ಮ ಒಪ್ಪಿಗೆದಾರದ್ದು ಯಾವ್ದಾರ ಕಬ್ಬು ಉಳಿದಿದೆಯಾ ನೋಡ್ರಪ್ಪ ಅಂದಾಗ, ಇಲ್ಲ ನಮ್ಮ ಒಪ್ಪಿಗೆ ಎಲ್ಲ ಪರಿಪೂರ್ಣ ಮುಗಿಸಿದ್ದೀವಿ, ಅಲ್ಪ ಪ್ರಮಾಣದಲ್ಲಿದೆ, ಅದೇನಂತ ತೊಂದರೆ ಇಲ್ಲ, ನಾವು ಬೇರೆ ಕಡೆ ಅದು ವಿಲೇವಾರಿ ಮಾಡಿಸ್ತೀವಿ ಅಂದ ನಂತರ 16ನೇ ತಾರೀಕು ನವೆಂಬರ್ನಲ್ಲಿ ಒಂದು ಕರಪತ್ರವನ್ನು ಹೊರಡಿಸಿ ಎಲ್ಲ ರೈತ ಬಂಧುಗಳಿಗೂ ಕೂಡ ಈ ಥರ ನಮ್ಮ ಕಾರ್ಖಾನೆಯನ್ನು 24ನೇ ತಾರೀಕು ಈ ಹಂಗಾಮನ್ನು ನಿಲ್ಲಿಸ್ತಾ ಇದ್ದೀವಿ, ಅಷ್ಟರೊಳಗಡೆ ಉಳಿದಿರ್ತಕ್ಕಂಥ ಕಬ್ಬನ್ನು ನೀವು ಸರಬರಾಜು ಮಾಡ್ಬೋದು ಅಂತ ಅದಕ್ಕೆ ಮಾಹಿತಿ ರವಾನೆ ಮಾಡಿದ್ವಿ. ಆ ಪ್ರಕಾರ 24ನೇ ತಾರೀಕು ಮಧ್ಯರಾತ್ರಿವರೆಗೂ ಕೂಡ ಸಾಕಷ್ಟು ಜನ ರೈತರು ನಮಗೆ ಸರಬರಾಜು ಮಾಡಿದ್ರು. 24ರ ಮಧ್ಯರಾತ್ರಿ ನಂತರ ನಾವು ನಮ್ಮ ಕಾರ್ಖಾನೆಯನ್ನು ಮುಂದಿನ ಹಂಗಾಮಿಗೆ ತಯಾರು ಮಾಡ್ಕೊಳ್ಳಿಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಪ್ರಾರಂಭ ಮಾಡಲಿಕ್ಕೋಸ್ಕರ ನಿಲ್ಲಿಸಿದ್ದೀವಿ. ಒಂದು ಮಾಹಿತಿನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ಸಲವೂ ಕೂಡ 24ನೇ ತಾರೀಕು ಒಂದಿನ ಮುಂದಿನ ಮಾಡಿದಾಗ ರೈತರು ಬಂದು ಮನವಿ ಮಾಡ್ತೀವಿ, ಇಲ್ಲ ಸ್ವಲ್ಪ ದಿನ ನಡೆಸಿ ಅಂತ. ಆದರೆ 24 ತಾರೀಕು ಮುಗಿದ ಮೇಲೆ ಯಾವೊಬ್ಬ ರೈತರು ಕೂಡ ನಮ್ಮ ಕಬ್ಬು ಉಳಿದಿದೆ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರಶಾಂತ್ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಇಲ್ಲಿ ರೈತರಿಗೆ ಏನ್ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರೆ, ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬನ್ನ ಬೆಳೆದಿದ್ರು, ಆದ್ರೂ ಕೂಡ ಕಾರ್ಖಾನೆಯನ್ನ ಅರ್ಧದಲ್ಲೇ ಸ್ಥಗಿತಗೊಳಿಸಲಾಗಿತ್ತು. ಮತ್ತೊಂದು ಕಡೆಯಲ್ಲಿ ಪ್ರೈವೇಟ್ ಆಗಿ ಯಾರು ಕೂಡ ಅದನ್ನ ಪರ್ಚೇಸ್ ಮಾಡಲ್ಲ ಅನ್ನುವಂತ ಗೊಂದಲ. ಇದಕ್ಕೆ ಎಲ್ಲವೂ ಕೂಡ ಸರಿ ಹೋಗಿದೆಯಾ ಪ್ರಶಾಂತ್? ಚೈತ್ರ, ನಿಜಕ್ಕೂ ಕೂಡ ಮಂಡ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಅಂದ್ರೆ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ. ಪ್ರಸಕ್ತ ವರ್ಷದಲ್ಲಿ ಆಗಸ್ಟ್ನಲ್ಲಿ ಕಬ್ಬು ಅರಿಯುವಂತ ಕೆಲಸವನ್ನು ಕೂಡ ಈ ಒಂದು ಕಾರ್ಖಾನೆ ಮಾಡಿತ್ತು. ಆದರೆ ಏಕಾಏಕಿ ನವೆಂಬರ್ 24ನೇ ತಾರೀಕು ಕಬ್ಬು ಅರಿಯುವುದನ್ನು ಕೂಡ ಸ್ಥಗಿತ ಮಾಡಿತ್ತು. ಇದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಯಾಕಂದ್ರೆ ಮೈಶುಗರ್ ಫ್ಯಾಕ್ಟರಿ ವ್ಯಾಪ್ತಿಯಲ್ಲಿ ಬರುವಂತ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಸಾಕಷ್ಟು ಕಬ್ಬುಗಳು ಕೂಡ ಇನ್ನು ಬಾಕಿ ಇದ್ವು, ಅವ್ಯಾವು ಕೂಡ ಕಟಾವಾಗಿರ್ಲಿಲ್ಲ. ಈಗಾಗಲೇ ಅವೆಲ್ಲ ಸೂಲಗಿ ಕೂಡ ಬರ್ತಾ ಇದ್ವು. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಕಬ್ಬನ್ನ ಅರಿಯದೆ ಏಕಾಏಕಿ ಫ್ಯಾಕ್ಟರಿಯನ್ನ ಬಂದ್ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಜಿಲ್ಲಾಡಳಿತ, ಸರ್ಕಾರದ ವಿರುದ್ಧ ಮತ್ತೆ ಕಾರ್ಖಾನೆ ವಿರುದ್ಧ ಕೂಡ ಸಾಕಷ್ಟು ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರೈತರ ಆಕ್ರೋಶಕ್ಕೆ ಮಣಿದಿರುವಂತಹ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಈಗ ಸ್ಪಂದಿಸಿರುವಂತದ್ದು. ಏನು ಅವರ ಒಂದು ಕಬ್ಬಿನ ವ್ಯಾಪ್ತಿ ಇದೆ, ಕಾರ್ಖಾನೆ ವ್ಯಾಪ್ತಿಯಲ್ಲಿ ಏನೆಲ್ಲ ಕಬ್ಬು ಉಳಿದಿದೆ ಆ ಒಂದು ಕಬ್ಬನ್ನ ಬೇರೆ ಫ್ಯಾಕ್ಟರಿಗಳಿಗೂ ಕೂಡ ಪೂರೈಕೆ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ ಈ ಒಂದು ಕಾರ್ಖಾನೆ ಕಬ್ಬು ಅರಿಯುವ ಪ್ರಾರಂಭದಲ್ಲಿ ಒಂದು ಒಪ್ಪಂದ ಕೂಡ ಮಾಡ್ಕೊಂಡಿತ್ತು. ಈ ಒಂದು ವ್ಯಾಪ್ತಿಯಲ್ಲಿ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಏನೆಲ್ಲ ಕಬ್ಬು ಬರುತ್ತೆ ಆ ಒಂದು ಕಬ್ಬನ್ನ ಮೈಶುಗರ್ ಫ್ಯಾಕ್ಟರಿಗೆ ಕೂಡ ಪೂರೈಕೆಯನ್ನ ಮಾಡಬೇಕು, ಬೇರೆ ಖಾಸಗಿ ಕಾರ್ಖಾನೆಗಳಿಗೆ ಪೂರೈಕೆ ಮಾಡಬಾರದು ಅಂತ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದು. ಅದರಂತೆ ರೈತರು ಕೂಡ ಸಾಕಷ್ಟು ಕಬ್ಬನ್ನು ಕೂಡ ಬೆಳೆದಿದ್ರು. ಆದ್ರೆ ಏಕಾಏಕಿ ಕಾರ್ಖಾನೆಯನ್ನ ಸ್ಥಗಿತ ಮಾಡಿರುವಂತದ್ದು ಆಕ್ರೋಶ ಕೂಡ ಕಾರಣ ಆಗಿತ್ತು. ನಾವು ಬೆಳೆದಿರುವಂತಹ ಕಬ್ಬನ್ನ ಎಲ್ಲಿಗೆ ಪೂರೈಕೆ ಮಾಡಬೇಕು, ಬೇರೆ ಖಾಸಗಿ ಕಾರ್ಖಾನೆಗಳಿಗಾಗ್ಲಿ ಆಲೆ ಮನೆಗಳಿಗೆ ಪೂರೈಕೆ ಮಾಡುವಂತದ್ದಾದ್ರೆ ಸಾಕಷ್ಟು ಕಡಿಮೆ ಬೆಲೆಗೆ ಕೂಡ ಕೇಳ್ತಾರೆ. ಸಂಕಷ್ಟದಲ್ಲಿದ್ದೀವಿ, ಸಾಲ ಸೋಲ ಮಾಡಿದ್ದೀವಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೀಗ ಎಚ್ಚೆತ್ತಿರುವಂತಹ ಜಿಲ್ಲಾಡಳಿತ ರೈತರ ಸ್ಪಂದನೆಗೆ ಸ್ಪಂದಿಸಿ ಬೇರೆ ಕಾರ್ಖಾನೆಗಳು ಕೂಡ ಕಬ್ಬು ಪೂರೈಸ್ತೀವಿ ಅಂತೇಳಿ ಮುಂದಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ.